ಬಾಳೆಹೊನ್ನೂರಿನ ಶ್ರೀ ಜಗದ್ಗುರು ರಂಭಾಪುರಿಯ ಪೀಠ ನಾಡಿನಾದ್ಯಂತ ಧರ್ಮ, ಸಂಸ್ಕೃತಿ, ಪರಂಪರೆ, ಆದರ್ಶಗಳನ್ನು ಬೋಧಿಸುತ್ತಾ ಸಂಚಾರ ಮಾಡ್ತಾ ಇದ್ದೇವೆ. ಬಹುಶಃ ಎಲ್ಲ ಭಾಗಗಳಲ್ಲಿ ಹಿಂದೆಂದೂ ಕಾಣದೇ ಇರುವಂಥ ಸಂಘರ್ಷಗಳನ್ನು ಕಂಡಾಗ ಭಾಳಷ್ಟು ಬೇಸರ ಅನ್ನಿಸ್ತಾ ಇದೆ. ಸರ್ವ ಜನಾಂಗದ ಶಾಂತಿಯ ತೋಟವಾಗಿರುವಂಥ ಈ ನಾಡು ಇವತ್ತು ಜಾತಿ ದ್ವೇಷದಿಂದ ಮತ್ತು ಕೆಲವು ಅಹಿತಕರ ಘಟನೆಗಳು ನಡೆದು ಅಮಾಯಕರಿಗೆ ಭಾಳಷ್ಟು ತೊಂದರೆ, ತಾಪತ್ರಯಗಳು ಉಂಟಾಗ್ತಾ ಇರುವುದನ್ನು ಕಣ್ಣಾರೆ ಕಂಡಾಗ ಭಾಳಷ್ಟು ವ್ಯಥೆ ಅನ್ನಿಸ್ತಾ ಇದೆ. ಮಾನವೀಯತೆಗಿಂತ ಮಿಗಿಲಾದಂಥ ಧರ್ಮ ಇನ್ನೊಂದು ಇಲ್ಲ ಅಂಥೇಳಿ ವೀರಶೈವ ಧರ್ಮ ಹೇಳ್ತಾ ಬಂದಿದೆ. ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವಂಥ ಈ ಧರ್ಮ ಇವತ್ತು ಹಲವಾರು ಆಂತರಿಕವಾಗಿ ಆಗಲಿ ಬಹಿರಂಗವಾಗಿ ಆಗಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ನಾಡಿನ ಪೀಠಾಧೀಶ್ವರರಾಗಲಿ, ನಾಡಿನ ಮಠಾಧೀಶರಾಗಲಿ, ಸಮಾಜದ ಗಣ್ಯರಾಗಲಿ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತು ಸಮಾಜ ಕಟ್ಟುವಂಥ, ಸಂಸ್ಕೃತಿ ಬೆಳೆಸುವಂಥ ಕೆಲಸ ಮಾಡಬೇಕಾಗಿದೆ. ರಾಜಕೀಯ ಕ್ಷೇತ್ರದಲ್ಲಂತೂ ಪರಿಸ್ಥಿತಿ ಭಾಳಷ್ಟು ಹದಗೆಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬೆಳೆಯುವಂಥ ಜನಾಂಗಕ್ಕೆ, ರಾಜಕಾರಣಿಗಳಿಗೆ ಯೋಗ್ಯವಾದಂಥ ಮಾರ್ಗದರ್ಶನ, ಸಂಸ್ಕಾರ ಕೊಡದೆ ಹೋದರೆ ಇಂಥ ಸಂಘರ್ಷಗಳು ಎಲ್ಲ ಕಡೆ ನಡೆಯುವಂಥ ಅವಕಾಶ ಹೆಚ್ಚಿದೆ. ಆದಷ್ಟು ಇಂಥ ಉದ್ವೇಗ, ಆತಂಕಗಳಿಗೆ ಅವಕಾಶ ಕೊಡದೆ ಮನಸ್ಸುಗಳನ್ನು ಬೆಸೆಯುವಂಥ, ಸಮಾಜದಲ್ಲಿ ಆಗುವಂಥ ಅಹಿತಕರ ಘಟನೆಗಳನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವಂಥ ಅವಶ್ಯಕತೆ ಇದೆ. ಇವತ್ತು ರಾಜಕೀಯ ಕೆಲವು ವ್ಯಕ್ತಿಗಳು ತಮಗೆ ಇರುವಂಥ ಉನ್ನತ ಅಧಿಕಾರವನ್ನು ಬಳಸಿಕೊಂಡು ತಮಗೆ ಆಗಲಾರದವರ ಮೇಲೆ ಮತ್ತು ಕೆಲವು ನಿಗದಿತ ಸಮುದಾಯಗಳ ಮೇಲೆ ವ್ಯವಸ್ಥಿತವಾದಂಥ ಪ್ರಹಾರ ನಡೀತಾ ಇರುವಂಥದ್ದು ಕೂಡ ನೋವಿನ ಸಂಗತಿ. ಅಂಥದಕ್ಕೆ ಅವಕಾಶವನ್ನು ಕೊಡದೆ ನಾವೆಲ್ಲರೂ ನಾವೆಲ್ಲ ಬಂದು ಅನ್ನುವಂಥ ಭಾವನೆಗಳನ್ನು ಇಟ್ಕೊಂಡು ವೀರಶೈವ ಧರ್ಮವನ್ನು, ಈ ಸಂಸ್ಕೃತಿಯ ಪರಂಪರೆಗಳನ್ನು ಕಾಪಾಡಿಕೊಂಡು ಬರುವಂಥ ನಿಟ್ಟಿನಲ್ಲಿ ಎಲ್ಲರೂ ಗಟ್ಟಿಯಾದಂಥ ಹೆಜ್ಜೆಯನ್ನು ಇಡಬೇಕಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾಜಿ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲರು ಬಹಳ ಕ್ರಿಯಾಶೀಲ, ಪಾರದರ್ಶದಂಥ ವ್ಯಕ್ತಿತ್ವವನ್ನು ಹೊಂದಿದಂಥವರು. ಯಾವಾಗಲೂ ಜನರ ಮಧ್ಯದಲ್ಲಿದ್ದು ತಮ್ಮ ಅಧಿಕಾರದ ಅವಧಿಯಲ್ಲಿ ಭಾಳಷ್ಟು ಜನಹಿತ ಕಾರ್ಯಗಳನ್ನು ಮಾಡಿದ್ದಾರೆ. ರಾಜಕೀಯದಲ್ಲಿ ಏಳು ಬೀಳು ಇರುವುದು ಸಹಜ. ಅವುಗಳಿಗೆ ಅಂಜದೆ ಅಳುಕದೆ ಗಟ್ಟಿಯಾದಂಥ ಹೆಜ್ಜೆಯನ್ನು ಇಟ್ಟರೆ ಮತ್ತೆ ಒಳ್ಳೆಯ ಅವಕಾಶ ಅವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಪ್ರಾಪ್ತ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೆ ಯಾರೂ ಕೂಡ ಅವರ ಅಭಿಮಾನಿಗಳು ಧೃತಿಗೆಡದೆ ಒಂದು ಸಂಕಲ್ಪ ಶಕ್ತಿಯನ್ನು ಹೊಂದಿ ಅವರಲ್ಲಿರುವಂಥ ಕ್ರಿಯಾತ್ಮಕ ಶಕ್ತಿಯನ್ನು ಬೆಳೆಸುವಂಥ ಕೆಲಸ ಮಾಡಿದರೆ ಭಾಳಷ್ಟು ಒಳ್ಳೆಯದಾಯಿತು. ಅಂಥ ಉತ್ಸಾಹಿವ ರಾಜಕಾರಣಿಗಳ ಮೇಲೆ ರಂಭಾಪುರಿ ಜಗದ್ಗುರುವರ ಆಶೀರ್ವಾದ ಯಾವಾಗಲೂ ಕೂಡ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮರೆಯೋದಿಲ್ಲ. ಒಟ್ಟಾರೆ ಈ ನಾಡಿನ ಎಲ್ಲ ಜನತೆಗೆ ಒಳ್ಳೆಯದಾಗಲಿ, ಸಾಮರಸ್ಯ ಸೌಹಾರ್ದತೆಯಿಂದ ಬಾಳಿ ಬದುಕಲಿ ಅನ್ನುವಂಥದ್ದೇ ನಮ್ಮ ಹೃದಯ ಆಳದ ಅನಿಸಿಕೆಯಾಗಿದೆ.